ಉಪಚುನಾವಣೆ ಕಣ ರಂಗೇರಿದ್ದು ಎರಡೂ ಪಕ್ಷಗಳು ಭರ್ಜರಿ ಪ್ರಚಾರ ಮಾಡ್ತಾ ಇವೆ. ಉಪಚುನಾವಣೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಮಗೆ ಬಾಗಲಕೋಟೆ, ದಾವಣಗೆರೆ ಎರಡೂ ಕಡೆ ಗೆಲುವಿನ ಭರವಸೆ ಇದೆ. ಕಾಂಗ್ರೆಸ್ಗೆ ಸೋಲುವ ಭೀತಿ ಇದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಉಪಚುನಾವಣೆಯಲ್ಲಿ ನಾವೇ ಗೆಲ್ತೀವಿ, ಕುಟುಂಬ ರಾಜಕಾರಣಕ್ಕೆ ಸೋಲಾಗುತ್ತದೆ ಎಂದಿದ್ದಾರೆ. ಸಾಲಗಾರ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ, ದಾವಣಗೆರೆಯಲ್ಲೂ ಗೊಂದಲ ಇದೆ. ಮುಸ್ಲಿಮರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರುವಂಥ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂಥ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾ ಇದೆ. ಕಳೆದ 3 ವರ್ಷದ ಅಭಿವೃದ್ಧಿ ಶೂನ್ಯ. ಕರ್ನಾಟಕವನ್ನ ಸಾಲಗಾರರ ರಾಜ್ಯವನ್ನ ಮಾಡದಂಥದ್ದು ಸಿದ್ದರಾಮಯ್ಯ. ಅಭಿವೃದ್ಧಿ ಇಲ್ಲ, ಅನ್ನಭಾಗ್ಯಕ್ಕೆ. ಇಡೀ ದೇಶದಲ್ಲಿ ಏನು ಚುನಾವಣೆ ನಡೀತಾ ಇದೆ, ವೆಸ್ಟ್ ಬೆಂಗಾಲ್ದಲ್ಲಿ ಕಾಂಗ್ರೆಸ್ ಈಸ್ ನೋವೇರ್. ಆನಂತರ ಅಸ್ಸಾಂದಲ್ಲಿ ಉಚಿತ ಘೋಷಣೆ ಉಚಿತ, ಸೋಲು ಖಚಿತ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಭಾಳ ಹೆವಿಲಿ ದೇ ಆರ್ ಲೂಸಿಂಗ್. ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಪಾರ್ಟಿಯ ಭ್ರಷ್ಟಾಚಾರ, ದುರಾಡಳಿತ. ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾನು ದಾವಣಗೆರೆಯ ಜನತೆಗೆ ಒಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಮನೆಯಲ್ಲಿ ಇವರ ತಾತ ಇದ್ದಾಗ ಅವರು MLA ಮಂತ್ರಿ, ಈಗ ಮಗ MLA ಮಂತ್ರಿ, ಅವರ ಹೆಂಡತಿ ಧರ್ಮಪತ್ನಿ MP. ಈಗ ಇವ್ರ ಮಗ MLA ಆದ ಅಂತಂದ್ರೆ ದಾವಣಗೆರೆಯ ಅಕ್ಕಪಕ್ಕದಲ್ಲಿ ಇನ್ನು ಬೇರೆ ಕ್ಷೇತ್ರಗಳನ್ನು ಹುಡುಕಿ ಇನ್ನು ಉಳಿದ ಫ್ಯಾಮಿಲಿ ಒಳಗೆ ಯಾರಿಗಿದ್ದಾರೆ ಅವರಿಗೆಲ್ಲ ಕೊಟ್ಟು MLA. ಮಂಡ್ಯಕ್ಕೆ ಕೈಗಾರಿಕೆ ತಂದೆ ತರ್ತೇನೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ದಿಶಾ ಸಭೆಯಲ್ಲಿ ಹೇಳಿದ್ದಾರೆ. ಕೈಗಾರಿಕಾ ಸ್ಥಾಪನೆ ವಿಚಾರ ಚರ್ಚೆ ಮಾಡಿದ್ದು, ಮಂಡ್ಯ ಜಿಲ್ಲೆಯ ಯುವ ಜನತೆಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಕೈಗಾರಿಕೆ ತರಲು ಕೇಂದ್ರ ಸರ್ಕಾರದಿಂದ 780 ಕೋಟಿ ಹಣ ಖರ್ಚು ಮಾಡಲು ಸಿದ್ಧವಿದೆ. ಮೇ ತಿಂಗಳಿನಲ್ಲಿ ಗುದ್ದಲಿ ಪೂಜೆ ಮಾಡಲು ಮುಂದಾಗಿದ್ದೇವೆ. ARAI ತಂಡ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿದೆ. ಯಾವುದೇ ಕಾರಣಕ್ಕೂ ARAI ಯೋಜನೆ ಮಾಡಿಯೇ ಸಿದ್ಧ ಎಂದು ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ARAI ಕೇಂದ್ರ ಯೋಜನೆಗೆ ಆರಂಭದಲ್ಲೇ ವಿಘ್ನ ಎಂಬ ವರದಿ ಬಂದಿದೆ. ನಮ್ಮ ಇಲಾಖೆಯಿಂದ 780 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸ್ಥಾಪನೆ ಆಗಲಿದೆ. ಈ ವಿಚಾರ 8 ರಿಂದ 10 ದಿನಗಳ ಒಳಗೆ ಕ್ಯಾಬಿನೆಟ್ಗೆ ಬರಲಿದೆ. ನನಗೆ ಈ ಜಿಲ್ಲೆಯ ಜನರ ಋಣ ತೀರಿಸಬೇಕಾಗಿದೆ ಅಂತ ಹೇಳಿದರು. 780 ಕೋಟಿ ಹಣ ನಮ್ಮ ಇಲಾಖೆಯಿಂದ ಖರ್ಚು ಮಾಡೋದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ಗೆ ಒಂದು ವಾರ ದಿವಸ ಹೋಗ್ತದೆ. ನಾನು ಮೇ ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡಿಸ್ಬೇಕು. ನಮ್ಮ ರವಿಯವರು ಭಾಳ ಚರ್ಚೆ ಮಾಡೋದು ಜಾಗ ಕೊಡ್ತೀನಿ ಬಸರಾಳ ಒಂದು ಮಾಡಲಿ ಅಂತ ಟೆಸ್ಟಿಂಗ್ ಏಜೆನ್ಸಿನ ARAI ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. 780 ಕೋಟಿ ಹಣ. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನನ್ನ ಸಂಸಾರ ಹಾಳು ಮಾಡಿದ್ದಾರೆ, ನನ್ನ ಪತ್ನಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ವ್ಯಕ್ತಿಯೊಬ್ಬರು ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಗೋಳಾಡಿದ್ದಾರೆ. ಈ ಆರೋಪದ ಬಗ್ಗೆ ಮಾತನಾಡಿರುವ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಇದು ರಾಜಕೀಯ ಪ್ರೇರಿತ, ನನ್ನ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದಂಥದ್ದು, ಇದು ರಾಜಕೀಯ ಪ್ರೇರಿತ ಘಟನೆ ಅಷ್ಟೇ ಎಂದಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಈತನ ವಿರುದ್ಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ಈಗಾಗಲೇ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಕೂಡ ಆಗಿದೆ. ಈತನ ವಿರುದ್ಧ ಮಾನನಷ್ಟ ಮೊಕದ್ದಮೆ ದೂರು ಕೊಟ್ಟಿದ್ದೇನೆ ಅಂದಿದ್ದಾರೆ. ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡು ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ನಮ್ಮ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು ಮತ್ತು ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಈ ಆಪಾದನೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ನನ್ನ ಬಗ್ಗೆ ಮಾಡಿರ್ತಕ್ಕಂಥ ಆಪಾದನೆಗಳು ಯಾವುದೂ ಕೂಡ ಸತ್ಯವಲ್ಲ. ಈಗಾಗಲೇ ಈ ವ್ಯಕ್ತಿ ಸುಮಾರು 2-3 ಬಾರಿ ನನ್ನ ಮೇಲೆ ಇದೇ ರೀತಿ ಆಪಾದನೆಯನ್ನು ಮಾಡಿರ್ತಕ್ಕಂಥದ್ದು.
ಮತ್ತು ಖಾಸಗಿ ಯೂಟ್ಯೂಬ್ನಲ್ಲಿ ಇದೇ ರೀತಿ ಮಾತನಾಡಿ ಅದನ್ನು ಇಡೀ ನಮ್ಮ ಸಮಾಜಕ್ಕೆ ನನಗೆ ತೇಜಾವಧಿ ಆಗೋ ರೀತಿಯಲ್ಲಿ ಇವತ್ತು ಯೂಟ್ಯೂಬ್ನಿಂದ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈತ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಇದೀಗ ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಾದಕ ದ್ರವ್ಯ ಸಾಗಣೆ ಪ್ರಕರಣದಲ್ಲಿ ಬಂಧನದಿಂದ ಬಿಡುಗಡೆಗೆ ಅರ್ಜಿ ಸಲ್ಲಿಸಿದ್ದ ನೈಜೀರಿಯನ್ ಪ್ರಜೆಗೆ ಹೈಕೋರ್ಟ್ ಚಾಟಿ ಬೀಸಿದೆ. ನೈಜೀರಿಯನ್ ಪ್ರಜೆ ಕಾಲು ಚುಕ್ವಾ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಬಂಧನಕ್ಕೆ ಕಾರಣಗಳನ್ನು ನೀಡಿಲ್ಲವೆಂದು ವಕೀಲರು ವಾದಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ. ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದಿದ್ದೀರಿ. ಬಂಧಿತನಿಂದ 230 ಗ್ರಾಂ MDMA 670 ಪಿಲ್ಸ್ ವಶಕ್ಕೆ ಪಡೆಯಲಾಗಿದೆ. ಇಷ್ಟು ಮಾದಕ ದ್ರವ್ಯದಿಂದ ಒಂದು ಕಾಲೇಜನ್ನೇ ಮುಗಿಸಬಹುದು. ಇಂತಹ ಕೆಲಸ ಮಾಡಲು ಸಾಂವಿಧಾನಿಕ ಹಕ್ಕಿನ ಪ್ರಸ್ತಾಪ ಮಾಡುತ್ತೀರಾ ಎಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಅರ್ಜಿದಾರರ ಮನವಿ ಮೇರೆಗೆ ವಿಚಾರಣೆಯನ್ನು ಏಪ್ರಿಲ್ 8ಕ್ಕೆ ಮುಂದೂಡಿದೆ. ಹುಬ್ಬಳ್ಳಿಯಲ್ಲಿ 2ನೇ ಲವ್ ಜಿಹಾದ್ ಪ್ರಕರಣ ಸಂಬಂಧ ಮುಫೀಸ್ನೇ ಧಮಕಿ ಹಾಕಿ ಸಂತ್ರಸ್ತೆಯಿಂದ ವಿಡಿಯೋ ಮಾಡಿಸಿರುವ ವಿಡಿಯೋಗಳು ವೈರಲ್ ಆಗಿದೆ. ಈ ಬಗ್ಗೆ ಮಾತನಾಡಿರುವ ಸಂತ್ರಸ್ತೆ, ಮುಫೀಸ್ನೇ ನನಗೆ ಧಮಕಿ ಹಾಕಿ ವಿಡಿಯೋ ಮಾಡಿಸಿದ್ದಾನೆ. ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಮುಂದಾದಾಗ ನಾನು ಆತ್ಮಹತ್ಯೆಗೆ ಯತ್ನಿಸಿದ್ದೆ. ಇದಾದ ನಂತರ ಮುಫೀಸ್ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಪೋಷಕರು ಹಿಂದೂಪರ ಸಂಘಟನೆ ವಿರುದ್ಧ ಹೇಳಿಕೆ ನೀಡುವಂತೆ ಬೆದರಿಕೆ ಹಾಕಿದ್ದ. ಈಗ ನನ್ನ ವಿಡಿಯೋಗಳನ್ನು ಇಟ್ಟುಕೊಂಡು ವೈರಲ್ ಮಾಡಲಾಗ್ತಾ ಇದೆ. ಕೆಲ ಕಾಂಗ್ರೆಸ್ ನಾಯಕರು ಇದರ ರಾಜಕೀಯ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. 6 months ಬ್ಯಾಕ್ ಅವೆಲ್ಲ ವೀಡಿಯೋಸ್ ಅವನಾಗೆ ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ಮಾಡಿಸಿದ್ದ. ಆಮೇಲೆ ಏನಾದರೂ ವೀಡಿಯೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫೋಟೋಸ್ ವೀಡಿಯೋಸ್ ವೈರಲ್ ಮಾಡ್ತೀನಿ ಅಂಥೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ. ಅವ್ರ ಫ್ರೆಂಡ್ ಸರ್ಕಲ್ಲು ನನಗೆ ಬೆದರಿಕೆ ಹಾಕಿದ್ರೆ, ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ಫೋಟೋಸ್ ಮತ್ತು ಇದು ವಿಡಿಯೋನ ವೈರಲ್ ಮಾಡ್ತೀವಿ, ಹೀಗೆಲ್ಲ ನನಗೆ ಬೆದರಿಕೆ ಹಾಕಿ ಈಗೇನು ವೈರಲ್ ಆಗ್ತಿದಾವಲ್ಲ ಅವು ನನ್ನ ಇಚ್ಛೆಲೇ ನಾ ವಿಡಿಯೋ ಮಾಡಿಲ್ಲ. ಅವನಾಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಫೋಟೋಸ್ ಮತ್ತು ವಿಡಿಯೋ ವೈರಲ್ ಮಾಡ್ತೀನಂತ ಅಂದು ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ. ಇನ್ನು ಲವ್ ಜಿಹಾದ್ ಪ್ರಕರಣದ ಬಗ್ಗೆ ಮಾತನಾಡಿದ ಶ್ರೀರಾಮ ಸೇನೆ ಮುಖಂಡ ಶ್ರೀಧರ್ ಕಲಬುರ್ಗಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಜಿಹಾದ್ ಹೆಚ್ಚಾಗಿದೆ. ಜಿಮ್ಗಳಲ್ಲಿಯೇ ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಧಾರವಾಡದಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಈಗ ಹುಬ್ಬಳ್ಳಿಯ ಮಜಲ್ ಜಿಮ್ನಲ್ಲಿ 2 ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗಾಗಿ ಇಂತಹ ಜಿಮ್ಗಳು ಪತ್ತೆಯಾಗಬೇಕು, ಯುವತಿಯರನ್ನು ಟ್ರ್ಯಾಪ್ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇವೆಲ್ಲ ಈಗ ಮಸಲ್ ಫ್ಯಾಕ್ಟ್ರಿ ಅಂಥೇಳಿ ಏನಿದೆಯಲ್ಲ ಅದರಲ್ಲಿ ಆಗ್ತಾ ಇರೋದು ಈಗ 2ನೇ ಪ್ರಕರಣ. ಅದೇ ಜಿಮ್ಮಲ್ಲಿ ಇರುವಂತಹ ಟ್ರೈನರ್ಗಳು ಮತ್ತು ಏನು ಟ್ರೈನಿಂಗ್ ತೊಗೊತಾರೆ ಅವರೇ ಇದು ಬೆಳಕಿಗೆ ಬರ್ತಾ ಇದೆ ಅದೊಂದು ಮಸಲ್ ಫ್ಯಾಕ್ಟ್ರಿ ಜಿಮ್ದಿಂದ. ಹಾಗಾದರೆ ಅದು ಏನು ಜಿಮ್ ನಡೆಸ್ತಾ ಇದ್ದಾರಾ, ಏನು ಇದು ಲವ್ ಜಿಹಾದ್ ಮಾಡುವಂಥ ಜಿಹಾದ್ ಮಾಡುವಂಥದ್ದು ಏನೋ ಅವರು ಒಂದು ಅಡ್ಡ ಮಾಡ್ಕೊಂಡಿದ್ದಾರೆ. ಇದ್ರ ಹುಬ್ಬಳ್ಳಿಯ ಜಿಮ್ಗಳಲ್ಲಿ ಲವ್ ಜಿಹಾದ್ ಆರೋಪದ ಹಿನ್ನೆಲೆ ಹುಬ್ಬಳ್ಳಿ BVB ಕಾಲೇಜಿನಲ್ಲಿ ಜಿಮ್ ಮಾಲೀಕರ ಸಭೆ ನಡೆಸಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಜಿಮ್ ಟ್ರೈನರ್ಗಳು ಹಾಜರಾಗಿದ್ದು, ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಮಹಿಳೆಯರು ಮತ್ತು ಯುವತಿಯರಿಗೆ ತರಬೇತಿ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಜಿಮ್ನಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡಲಾಗುತ್ತೆ ಅಂತ ಪರಿಶೀಲನೆ ಮಾಡಲಾಗಿದೆ. ಯಾವುದೇ ಅಚಾತುರ್ಯ ನಡೆಯದಂತೆ ತರಬೇತಿ ಕೊಡಬೇಕು, ಮಹಿಳೆಯರಿಂದಲೇ ಯುವತಿಯರಿಗೆ ತರಬೇತಿ ಕೊಡಿಸಬೇಕು ಅಂತ ಸೂಚಿಸಲಾಗಿದೆ. ಇನ್ನು ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಮುಲ್ಲಾನ ಜಿಮ್ನ ಕರಾಳ ಸತ್ಯವನ್ನ ನೇಹಾ ತಂದೆ ನಿರಂಜನ್ ಹಿರೇಮಠ ಬಿಚ್ಚಿಟ್ಟಿದ್ದಾರೆ. ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ನೇಹಾ ಹಿರೇಮಠ ಹಂತಕ ಫಯಾಜ್ಗೂ ಸಹ ಇದೇ ಜಿಮ್ನಲ್ಲಿ ತರಬೇತಿ ನೀಡಲಾಗಿತ್ತು. ಅಲ್ಲದೆ ಸಮೀರ್ ತಂದೆ ಆಗಾಗ ಕಾಲ್ ಮಾಡ್ತಾ ಇದ್ರು, ನಿಮ್ಮ ಏರಿಯಾದಲ್ಲಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಏರ್ಪಡಿಸೋಣ, ಆರ್ಥಿಕ ನೆರವು ನೀಡಿ ಅಂತ ಒತ್ತಾಯಿಸ್ತಾ ಇದ್ರು. ನನ್ನ ಮಗಳ ಹತ್ಯೆಯಲ್ಲೂ ಕೂಡ ಈ ಸಮೀರ್ ಮತ್ತು ಆತನ ಸಹೋದರಿ ತಂದೆಯ ಕೈವಾಡ ಇರಬಹುದು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಪ್ರೀತಿ ನೆಪದಲ್ಲಿ ಲವ್ ಸೆಕ್ಸ್ ಧೋಖಾ ಪ್ರಕರಣ ಸಂಬಂಧ ಕಡೆಗೂ ಆರೋಪಿ ವಿರುದ್ಧ ಬೆಳಗಾವಿ ಶಹಾಪುರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಸಂತ್ರಸ್ತೆ ನೀಡಿದ ದೂರು ಆಧರಿಸಿ ಯುವತಿಗೆ ಮೋಸ ಮಾಡಿದ್ದ ಈಶ್ವರ ಸಿಂಗ್ ಬಡಗೂಜರ್ನ ಬಂಧನ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಯುವತಿ ಪರಿಚಯ ಮಾಡಿಕೊಂಡಿದ್ದ ಈಶ್ವರ್ ಸಿಂಗ್ ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರವೆಸಗಿದ್ದ. ಅಲ್ಲದೆ ಯುವತಿಯಿಂದ 150 ಗ್ರಾಂ ಚಿನ್ನ, 19 ಲಕ್ಷ ರೂಪಾಯಿ ಕೂಡ ವಸೂಲಿ ಮಾಡಿದ್ದಂತೆ.
ರೈತರು ಬೆಳೆದ ಬೆಳೆಗೆ ಬೆಲೆ ಸಿಗಬೇಕು ಎಂಬ ಕಾರಣಕ್ಕೆ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಕುಸುಬಿ ಖರೀದಿಗೆ ದರ ನಿಗದಿ ಮಾಡಿ ಘೋಷಣೆ ಮಾಡಿತ್ತು. ಆದರೆ ಕೊಪ್ಪಳದಲ್ಲಿ ಮಾತ್ರ ಕುಸುಬಿ ಕೇಂದ್ರವನ್ನು ಆರಂಭಿಸಿರಲಿಲ್ಲ. ಹೀಗಾಗಿ ಈ ಕುರಿತು ನ್ಯೂಸ್ 18ನಲ್ಲಿ ಮಾರ್ಚ್ 27ರಂದು ಕನ್ನಡ ನಾಡಿ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾದ ವರದಿ ಬಿತ್ತರ ಮಾಡಲಾಗಿತ್ತು. ಸದ್ಯ ವರದಿ ಪರಿಣಾಮವಾಗಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಕುಸುಬಿ ಖರೀದಿ ಕೇಂದ್ರ ಆರಂಭಿಸಲು ಸರ್ಕಾರ ಆದೇಶ ಹೊರಡಿಸಿದೆ. ಇದಕ್ಕೆ ರೈತರು ಸಂತಸಗೊಂಡಿದ್ದು ನ್ಯೂಸ್ 18 ಕಾರ್ಯಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಈ ಹಿಂದೆ ನಾಳೆ ಪರೀಕ್ಷಾ ಫಲಿತಾಂಶ ಬಿಡುಗಡೆ ಮಾಡುವುದಾಗಿ ಕೆಎಸ್ಇಎಬಿ ಹೇಳಿತ್ತು. ಆದರೆ ಕೊನೆ ಹಂತದ ಮೌಲ್ಯಮಾಪನ ಕೆಲಸ ಬಾಕಿ ಉಳಿದಿರುವ ಹಿನ್ನೆಲೆ ನಾಳೆ ಫಲಿತಾಂಶ ಪ್ರಕಟ ಇಲ್ಲ ಅಂತ ನ್ಯೂಸ್ 18ಗೆ ಕೆಎಸ್ಇಎಬಿ ಅಧ್ಯಕ್ಷ ಪ್ರಕಾಶ್ ನಿಟ್ಟಾಳಿ ಮಾಹಿತಿ ನೀಡಿದ್ದಾರೆ. ವೀಕೆಂಡ್ನಲ್ಲಿ ಅಜ್ಜಿ ಮನೆಯಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ಪ್ರಭುದೇವ ಕಾಲ ಕಳೆದಿದ್ದಾರೆ. ಮೈಸೂರಿನ ನಂಜನಗೂಡು ತಾಲೂಕಿನ ಕೆಂಬಾಳು ಸಮೀಪದ ತೋಟದ ಮನೆಯಲ್ಲಿ ಪ್ರಭುದೇವ ವಾಸ್ತವ್ಯ ಹೂಡಿದ್ದು, ಸಾಮಾನ್ಯರಂತೆ ತೋಟದ ಜಗುಲಿಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮತ್ತು 4 ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಚುನಾವಣಾ ಪೂರ್ವ ಸರ್ಕಾರ ಕೊಟ್ಟ ಭರವಸೆ ಈಡೇರಿಸಿಲ್ಲ. ಹೀಗಾಗಿ ಭರವಸೆ ಈಡೇರಿಸುವಂತೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಏಪ್ರಿಲ್ 8ರಂದು ಚಿತ್ರದುರ್ಗದಿಂದ ಪಾದಯಾತ್ರೆ ಆರಂಭಿಸಿ ಏಪ್ರಿಲ್ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪಾದಯಾತ್ರೆ ತಲುಪಲಿದೆ. ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ. ಇದೀಗ ದೇಶದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂನಲ್ಲಿ ಭರ್ಜರಿ ಚುನಾವಣಾ ರ್ಯಾಲಿ ಮಾಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿರುವ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ರಚನೆ ಮಾಡಿ ಸಂಗೀತ ನೀಡಿದ್ದ ಹಾಡನ್ನು ಕಾಂಗ್ರೆಸ್ ಹಾಡ್ತಾ ಇತ್ತು. ಆ ಮೂಲಕ ಭಾರತೀಯ ಸೈನಿಕರ ನೈತಿಕ ಸ್ಥೈರ್ಯ ಕುಸಿಯುವಂತೆ ಮಾಡಿತ್ತು ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಮಾಡ್ತಾ ಇರುವ ಅಧಿಕಾರಿಗೆ ಸೂಕ್ತ ಭದ್ರತೆ ಸಿಗದಿದ್ರೆ ನಾವು ಮಧ್ಯ ಪ್ರವೇಶ ಮಾಡಬೇಕಾಗುತ್ತದೆ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಶ್ನಿಸಿ ಸಲ್ಲಿಕೆ ಆಗಿರುವಂತಹ ಅರ್ಜಿ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ರಾಜ್ಯದ ಸಂಸ್ಥೆಗಳು ವಿಫಲವಾದರೆ ಏನ್ ಮಾಡಬೇಕೋ ಅದನ್ನು ನಾವು ಮಾಡ್ತೇವೆ ಅಂದಿದ್ದಾರೆ. ದೆಹಲಿ ವಿಧಾನಸಭಾ ಕಟ್ಟಡಕ್ಕೆ ಅನಾಮಿಕರ ಕಾರೊಂದು ಏಕಾಏಕಿ ನುಗ್ಗುವ ಮೂಲಕ ಕೆಲಕಾಲ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಕೂಡಲೇ ಪೊಲೀಸರು ಕಾರನ್ನು ಜಪ್ತಿ ಮಾಡಿದ್ದು 3ರನ್ನ ವಶಕ್ಕೆ ಪಡೆಯಲಾಗಿದೆ. ಸ್ಪೀಕರ್ ಕಚೇರಿ ಬಳಿ ಹೂವಿನ ಬೊಕ್ಕೆ ಇರಿಸಿದ್ದು ಮತ್ತಷ್ಟು ಆತಂಕ ಮೂಡಿಸಿತ್ತು. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಎಫ್ಎಸ್ಎಲ್ ಟೀಮ್ ಕೂಡ ಭೇಟಿ ನೀಡಿತ್ತು. ಆದರೆ ಯಾವುದೇ ಆತಂಕಕಾರಿ ವಸ್ತುಗಳು ಇಲ್ಲ ಎನ್ನಲಾಗಿದೆ. ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಕಾರನ್ನು ಚಲಾಯಿಸಿದ್ದು ಆತನ ಮಾನಸಿಕ ಸ್ಥಿಮಿತ ಸರಿ ಇರಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಆರೋಪಿ ರಿಜ್ವಾನ್ ಅಹಮದ್ನನ್ನ 1 ದಿನದ ಕಾಲ ದೆಹಲಿ ಪೊಲೀಸರ ಕಸ್ಟಡಿಗೆ ನೀಡಲಾಗಿದೆ. 1 ದಿನದ ಕಸ್ಟಡಿ ಬಳಿಕ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ದೆಹಲಿ ಪೊಲೀಸರಿಗೆ ಕಟ್ಟಪ್ಪಣೆ ಹೊರಡಿಸಲಾಗಿದೆ. ಉತ್ತರ ಪ್ರದೇಶದ ಖುಷಿ ನಗರದಿಂದ ರಿಜ್ವಾನ್ ಅಹಮದ್ನನ್ನ ಬಂಧನ ಮಾಡಲಾಗಿತ್ತು. ಐಎಸ್ಐಎಸ್ ಜೊತೆಗೆ ಸಂಬಂಧ ಇರುವ ಆರೋಪದಲ್ಲಿ ಏಪ್ರಿಲ್ 4ರಂದು ಅರೆಸ್ಟ್ ಮಾಡಲಾಗಿತ್ತು. ಗುಜರಿ ಗೋದಾಮಿಗೆ ಬೆಂಕಿ ಬಿದ್ದು ದಟ್ಟ ಹೊಗೆ ಆವರಿಸಿದ ಘಟನೆ ಗುಜರಾತ್ನ ಪಾವಗಢ್ ರಸ್ತೆಯಲ್ಲಿ ನಡೆದಿದೆ. ದಟ್ಟ ಹೊಗೆಯಿಂದ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುತ್ತಿದ್ದಾರೆ.